ಕೇರಳದ ಮಹಾ ದುರಂತದಲ್ಲಿ ಹಲವರು ಜೀವವನ್ನ ಕಳೆದುಕೊಂಡ್ರೆ ಮತ್ತಷ್ಟು ಮಂದಿ ಬದುಕನ್ನ ಕಳೆದುಕೊಂಡಿದ್ದಾರೆ. ಹೀಗೆ ಬದುಕು ಕಳೆದುಕೊಂಡು ಗಂಜಿ ಕೇಂದ್ರದಲ್ಲಿ ಇರುವಂತಹವರಿಗೆ ಮೆಪ್ಪಾಡಿಯಲ್ಲಿಯೇ ವಾಸಿಸುತ್ತಿದ್ದಂತಹ ವ್ಯಕ್ತಿಯೊಬ್ಬರು ಉಪಚರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಘಟನೆಯಲ್ಲಿ ತನ್ನ ಕುಟುಂಬಸ್ಥರು ಹಾಗೂ ಪರಿಚಯಸ್ಥರನ್ನು ಕೂಡ ಕಳೆದುಕೊಂಡಿದ್ದಾರೆ. ನಮ್ಮ ಜೊತೆ ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಮೆಪ್ಪಾಡಿಯ ನಿವಾಸಿ ಅಲ್ಲ? ಮೆಪ್ಪಾಡಿ ನಿವಾಸಿ, ನಾನು ಕೊಡಗು. ಇಲ್ಲಿ ಬಂದುಬಿಟ್ಟು ಸುಮಾರು ಆಯ್ತು. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಸಾಕಷ್ಟು ಮಂದಿ ಮನೆ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ಎಷ್ಟು ಜನ ಇದ್ರಿ ಸರ್ ಅಲ್ಲಿ? ಆಕ್ಚುಲ್ ಆಗಿ ಮೆಪ್ಪಾಡಿಲಿ ಎಷ್ಟು ಜನಸಂಖ್ಯೆ ಇದೆ? ಎಷ್ಟು ಮಂದಿ ಸ್ಲೈಡ್ ಅಲ್ಲಿ ಕೊಚ್ಚಿ ಹೋಗಿದ್ದಾರೆ? ಅಲ್ಲಿ ಜನಸಂಖ್ಯೆ ನೋಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಅಲ್ಲಿ ಈಗ ಒಂದು 300 ಜನ ಇರ್ತದೆ ನನ್ಗೆ ಜ್ಞಾನ. ಅಲ್ಲಿ 156 ಅಂಗಡಿ ಸಿಕ್ಕುಂಟು. ಈಗ ಒಂದೊಂದು ಬೋಡಿ ಬರ್ತಾ ಉಂಟು. ಇನ್ನೂ ಸುಮಾರು ಜನ ಸಿಗ್ತಾ ಉಂಟು. ಮತ್ತೆ ರಾತ್ರಿ 2 ಗಂಟೆಗೆ ಆಗಿದ್ದು. ಆಗ ಯಾವಾಗ ಹೋಗಕ್ಕಾಗಲ್ಲ. ಇದು ಬೆಳಿಗ್ಗೆ ಸುಮಾರು ಜನ ಒಂದೊಂದು ಜೀವನ ಸಿಕ್ಕುಂಟು ನಮಗೆ. ಅವ್ರಿಗೆಲ್ಲ ಪರವೇನಿಲ್ಲ. ಮತ್ತು ಈಗ ಈ 3 ಕ್ಯಾಂಪ್ ಉಂಟು. ಒಂದು ಇಲ್ಲಿ ಮತ್ತು ಒಂದು ಅರಪಟ್ಟ, 3 ಸ್ಕೂಲಾಗಿ 3 ಕ್ಯಾಂಪ್ ಇದೆ. ಇಲ್ಲಿ 350 ಜನ ಈಗ ಕ್ಯಾಂಪಲ್ಲಿ ಉಂಟು. ಅವ್ರಿಗೆ ಊಟನ ಮತ್ತು ವೆಜಿಟೇಬಲ್, ವಸ್ತ್ರ ಎಲ್ಲ ಅಲ್ಲಿ ಒಂದು ಸಂಘಟನೆ ತಕ ಬರ್ತಾ ಉಂಟು. ಈಗ ಅದಕ್ಕೇನು ಪರವಾಗಿಲ್ಲ. ಮೆಡಿಕಲ್ ಉಂಟು, ಅದಕ್ಕೇನು ಪರವಾಗಿಲ್ಲ. ಮೆಪ್ಪಾಡಿಯಲ್ಲಿ ನಿಮ್ಮ ಮನೆ ಇದೆಯಲ್ಲ ಸರ್, ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲರೂ ಮುಳುಗಿ ಹೋಗಿದ್ದಾರೆ, ಕೊಚ್ಚಿ ಹೋಗಿದ್ದಾರೆ? ಸ್ವಲ್ಪ ಒಂದು ಇಲ್ಲಿ ಈ ಸೈಡ್ ಚಂಪ್ರ ಪೀಕ್ ಉಂಟಲ್ಲ, ಅಲ್ಲಿ ಸ್ವಲ್ಪ ಜನತೆ ಖಾಲಿ ಮಾಡುಂಟು. ಅವರಿಗೆಲ್ಲ ಕ್ಯಾಂಪಿಗೆ ಉಂಟು, ಬೇರೆ ಸ್ಕೂಲ್ಗೆ ಹಾಕುಂಟು. ಅವ್ರಿಗೆ ಈಗೇನು ಅಲ್ಲಿ ಏನೂ ಆಗಿಲ್ಲ. ಈ ಚಂಪ್ರ ಪೀಕ್ ಇದುಂಟಲ್ಲ, ಅಲ್ಲಿಂದ ನಾವು ಹೋಗಿ ಜನ ಇಲ್ಲಿ ಮುಂಡಕೈ ಸುಳಮಲೆಯಿಂದ ಸುಮಾರು ಜನ ಸತ್ತೋಗಿದ್ದಾರೆ. ಇನ್ನೂ ಸುಮಾರು ಜನ ಸಿಕ್ಕುತ್ತಾ ಉಂಟು. ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದಾರಾ ಸರ್? ನಮ್ಮ ಸಂಬಂಧಿಕರು ಇಲ್ಲಿ ಯಾರಿಲ್ಲ. ಇಲ್ಲಿ ತುಂಬ ಫ್ರೆಂಡ್ಸ್ ಹೋಗುಂಟು. ಒಂದು 6 ಜನ ಪೂರ ಅವ್ರು ಪೂರ ಹೋಯ್ತು. ಅವ್ರ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಜನ. ಒಂದು ಮಗಳನ್ನ ಸಿಕ್ಕುಂಟು, 9 ವಯಸ್ಸಾದ ಮಗಳನ್ನ ಸಿಕ್ಕುಂಟು. ಬೇರೆ ಯಾರು ಸಿಕ್ಕಿಲ್ಲ. ಇಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆಗಳೆಲ್ಲ ಆಗ್ತಿದೆ? ಇಲ್ಲಿ ಎಲ್ಲ ಉಂಟು. ಈಗ ಇಲ್ಲಿ ಏನು ನಮಗೆ ಕ್ಯಾಂಪರ್ಗೆ ಏನು ಬುದ್ಧಿಮುಟ್ಟ ಏನಿಲ್ಲ. ಅವ್ರು ಸಂತೋಷ ಆಗಿದ್ದಾರೆ. ಅವ್ರಿಗೆ ಒಬ್ರೊಬ್ರಿಗೆ ಮಕ್ಕಳಿಲ್ಲ, ಅಪ್ಪ ಇಲ್ಲ, ತಾಯಿ ಇಲ್ಲ. ಆಗೋದು ವ್ಯಸನ ಉಂಟು ಅವ್ರಿಗೆ, ಬೇರೆ ಏನಿಲ್ಲ. ನಿಮ್ಮ ಮನೆ ಯಾರಿಗೆ ಇಲ್ಲ ಅಷ್ಟೇ, ನೀವು ಪುನಃ ಕಟ್ಟಬೇಕು. ಊರ ಖಾಲಿ ಐತಿ. ಈಗ ಗ್ರೌಂಡ್ ತಾರೆ ಉಂಟು. ಹೋಗಿಲ್ವ ನೀವು ಅಲ್ಲಿಗೆ? ಹೌದು, ನಿನ್ನೆ ಎಲ್ಲ ಇಡೀ ದಿನ ಅಲ್ಲೇ ಇದ್ವಿ ನಾವು. ಇಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ನೋಡೋಣ ಅಂತ ಬಂದ್ವಿ. ಅಲ್ಲಿ ಒಂದು ಮನೆಗಳು, ಈಗ ರೆಸಾರ್ಟು, ಈ ಕಾಂಪ್ಲೆಕ್ಸ್ಗಳೆಲ್ಲ ಇದ್ದು ಅಂತ ಹೇಳ್ತಾರಲ್ಲ, ಅದನ್ನ ನಾನು ನೋಡಿದ್ದೆ. ನದಿ ಹರಿತಿದೆ. ಆ ನದಿ ಮೊದ್ಲಿತ್ತ? ಅದು ನದಿ ಸ್ವಲ್ಪ ಚಿಕ್ಕದಾಗಿ ಇತ್ತಿದು, ಅಷ್ಟು ದೊಡ್ಡದೇನಿಲ್ಲ. ಒಂದು 8-10 ಮೀಟರ್ ಅಷ್ಟೇ ಅಚ್ಚ. ಈಗ ಒಂದು ನದಿ ತರ ಆಗ ಉಂಟು. ಆ ನದಿಗೆ ಹೆಸರೇನಾದ್ರು ಇತ್ತ ಸರ್ ಮೊದ್ಲು? ನದಿ ಹೆಸರು ಏನು ಅಲ್ಲಿ ಮತ್ತೆ ಏರ್ಪುಂಜಿ ಏನಲ್ಲ. ಒಂದು ನಿಮಿಷ ಇರ್ಲಿಲ್ಲ. ಈಗ ಅದು ದೊಡ್ಡ ನದಿ ಆಗಿದೆ. ಈಗ ಆ ಭಾಗದಲ್ಲಿ ಇದ್ದವರೆಲ್ಲ ನದಿನಲ್ಲಿ ಕೊಚ್ಚೋಗಿದ್ರಲ್ಲ ಸರ್, ಎಷ್ಟು ಜನ ತೀರೋ ಹೋಗಿರ್ಬೋದು ಸರ್? ಸುಮಾರು 350 ಇರ್ಬೋದು ನನ್ಗೇನ. ಕರೆಕ್ಟ್ ಸಿಕ್ಕಿದ್ರೆ ನಮ್ದು ಅಲ್ಲಿ ಮೆಂಬರ್ ಉಂಟಲ್ಲ, ಮೆಂಬರ್ ಹತ್ರ ಕೇಳ್ಬೇಕು. ಪಂಚಾಯತ್ ಮೆಂಬರ್ ಅವ್ರ ಹತ್ರ ಕೇಳಿದ್ರೆ ಕರೆಕ್ಟ್ ಸಿಗ್ತದೆ. ಈ ನದಿನಲ್ಲಿ ಕೊಚ್ಚಿ ಹೋದಂತಹ ಮೃತದೇಹಗಳಿರ್ತವೆ, ಎಲ್ಲಿ ಹೋಗ್ತವೆ ಸರ್? ಅದು ಹೋದ್ರೆ ಚಾಲಿಯಾರು ಇದುಂಟು, ನದಿ ಉಂಟು. ಚಾಲಿಯಾರಿಗೆ ಸುಮಾರು ಜನ ಹೋಗುಂಟು. ಚಾಲಿಯಾರ್ದ ಒಂದು 16 ಇದು ಸಿಕ್ಕುಂಟು, ಮೃತದೇಹ ಸಿಕ್ಕುಂಟು. 16 ಇನ್ನಿಪ್ಪ ಅಲ್ಲಿ ನೋಡ್ತಾ ಉಂಟು. ಇಲ್ಲಿಂದ 84 ಕಿಲೋಮೀಟರ್ ಉಂಟು ಚಾಲಿಯಾರ್ಗೆ. 84. ಅಲ್ಲಿಂದ ಅದು ಕಬಿನಿಗೆ ಹೋಗುತ್ತೆ. ಅಲ್ಲಿಂದ ಕಬಿನಿಗೆ ಹೋಗುತ್ತೆ. ಕೆಲವೊಂದು ಮೃತದೇಹಗಳು ಕಬಿನಿಗೆ ಹೋಗ್ತಾವ. ಚಾಲಿಯಾರ್ಗೆ ಹೋಗ್ಬಿಟ್ಟು ಮತ್ತೆ ಏನ್ ಸರ್ ಗೊತ್ತಿಲ್ಲ. ಕಬಿನಿಗೆ ಏನೋ ಗೊತ್ತಿಲ್ಲ, ಎಲ್ಲಿಗೆ ಗೊತ್ತಿಲ್ಲ. ಚಾಲಿಯಾರ್ ಇಲ್ಲಿಂದ ಹೋಗೋದು ನೀರು ಚಾಲಿಯಾರ್ಗೆ ಹೋಗೋದು. ಇಲ್ಲಿಂದ 84 ಕಿಲೋಮೀಟರ್ ಉಂಟು. ಈ ನಿರಾಶ್ರಿತ ಕೇಂದ್ರದಲ್ಲಿ ಏನೆಲ್ಲ ಸೌಕರ್ಯಗಳನ್ನ ಕೊಡ್ತಿದ್ದಾರೆ ಸರ್? ಎಲ್ಲ ಕ್ಲಬ್ಗಳು ಉಂಟು, ಮತ್ತೆ ಸಂಘಟನೆಗಳುಂಟು, ಮತ್ತೆ ಮತ್ತೆ ಸಹಕಾರಗಳುಂಟು. ಎಲ್ಲ ಜನ ಬರ್ತುಂಟು. ಎಲ್ಲ ಬಟ್ಟೆನು ಮತ್ತೆ ಅಕ್ಕಿ ಎಲ್ಲ ಧಾನ್ಯಗಳೆಲ್ಲ ಕೊಡ್ತಾ ಉಂಟು. ಎಲ್ಲ ಉಂಟು. ಈಗ ಇಲ್ಲಿ ಬಂದವ್ರಿಗೆ ಔಷಧಿಗಳು, ಮೆಡಿಸಿನ್ ಎಲ್ಲಿ 2 ಉಂಟು. ಡಾಕ್ಟರ್ ಆಲೋಪತಿ ಉಂಟು, ಬೇರೆ ಔಷಧಿ ಇದು ಉಂಟು. ತಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ಮುಸ್ತಫಾ. ಇದು ಸ್ಥಳೀಯರಾದ ಮುಸ್ತಫಾ ಅವರ ಮಾತುಗಳು.
ಅವರು ಹೇಳುವ ಪ್ರಕಾರ ಮೆಪ್ಪಾಡಿ ಹಾಗೂ ಚುಲರ್ ಮಹಲ್ ಈ ಎರಡು ಕಡೆಗಳಲ್ಲಿ ಇದ್ದಂತಹ ಜನರೆಲ್ಲ ಕೊಚ್ಚಿ ಹೋಗಿದ್ದಾರೆ. ಸುಮಾರು 14 ಕಿಲೋಮೀಟರ್ ದೂರ ಹೋಗಿದ್ದಾರೆ. ಕೆಲವರ ಬಾಡಿ 80 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ. ಆ ಬಾಡಿಗಳೆಲ್ಲನೂ ಕೂಡ ಮೆಪ್ಪಾಡಿಗೆ ತರ್ತಿದ್ದಾರೆ. ಹಲವರ ಮೃತದೇಹ ಕಬಿನಿಗೆ ಕೂಡ ಹೋಗ್ಬೋದು. ಅಂದ್ರೆ ಕೇರಳದ ವಯನಾಡು ದಾಟಿ ಅದು ಎಚ್ ಡಿ ಕೋಟೆಯ ಕಬಿನಿ ಡ್ಯಾಮ್ಗೂ ಕೂಡ ಹೋಗ್ಬಹುದು. ಅಷ್ಟರ ಮಟ್ಟಿಗೆ ಈ ಪ್ರವಾಹದಲ್ಲಿ ಹಲವರು ಕೊಚ್ಚಿ ಹೋಗಿದ್ದಾರೆ. ಇನ್ನು ಬದುಕುಳಿದವರಿಗೆ ಗಂಜಿ ಕೇಂದ್ರದಲ್ಲಿ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಿದ್ದೇವೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.